ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಫ್ರೈಡೇ. ಫ್ರೈಡೇ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಇವತ್ತು ಸೀರೀಸ್ ಅಥವಾ ಮೂವೀಸ್ ಬಗ್ಗೆ ನಾನು ಎಕ್ಸ್ಪ್ಲೇಷನ್ ಕೊಡ್ತೀನಿ. ಯಾವ ಮೂವಿ ಅಂದರೆ ಯಾವ ಸೀರೀಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗೋಗಿರುತ್ತೆ. ಸೇವ್ ದಿ ಟೈಗರ್ಸ್ ಅಂತ ಒಂದು ಸೀರೀಸ್ ಇದೆ. ನೆಕ್ಸ್ಟ್ ಲೆವೆಲ್ ಸೀರೀಸ್ ಅಂತಲೇ ಹೇಳ್ಬೋದು. ಗೈಸ್, ಇದನ್ನು ನೋಡಿ ಎಲ್ಲೂ ಬೇಜಾರಾಗಲ್ಲ ಗೈಸ್. ಈ ಸೀರೀಸು ಒಂಥರ ಕಾಮಿಡಿ ಫನ್ನಾಗಿ ಸಿಕ್ಕಾಪಟ್ಟೆ ಸಖತ್ತಾಗಿದೆ ಸೀರೀಸ್ ಮಾತ್ರ. ಇದು ಬಂದು ಸೀಸನ್ 1 ಬಂದ್ಬಿಟ್ಟು ಏಪ್ರಿಲ್ 2023 ರಿಲೀಸ್ ಆಗಿರೋ ಅಂಥದ್ದು. ಸೀಸನ್ 2 ಬಂದುಬಿಟ್ಟು ಮಾರ್ಚ್ 2024 ರಿಲೀಸ್ ಆಗಿರೋ ಅಂಥದ್ದು. ಸೀಸನ್ 3 ಬಂದ್ಬಿಟ್ಟು ಜೂನ್ 2026 ರಿಲೀಸ್ ಆಗಿರೋ ಅಂಥದ್ದು. ಅಂದರೆ ರೀಸೆಂಟಾಗಿ 19 ಜೂನ್ ರಿಲೀಸ್ ಆಗಿರೋ ಅಂಥದ್ದು. ಈ ಮಂತು 19ನೇ ತಾರೀಕು ರಿಲೀಸ್ ಆಗಿರೋ ಅಂಥದ್ದು. ನೆಕ್ಸ್ಟ್ ಲೆವೆಲ್ ಇದ್ದಾನೆ ಅಂತಲೇ ಹೇಳ್ಬೋದು ಗೈಸ್. ಒಂದು ಮಿಡಲ್ ಕ್ಲಾಸ್ ಹುಡುಗರು ಒಂದು ವೈಫ್ ಜೊತೆ ಯಾವ ರೀತಿಯೆಲ್ಲ ಇದು ಮಾಡ್ತಾರೆ ಅನ್ನೋ ಥರ ಒಂಥರ ನೆಕ್ಸ್ಟ್ ಲೆವೆಲ್ ಕಾಮಿಡಿ ಗೈಸ್. ಕಾಮಿಡಿ ಫನ್ನು ನೆಕ್ಸ್ಟ್ ಲೆವೆಲ್ ಇದೆ. ಇದನ್ನು ದಯವಿಟ್ಟು ಅದೇ ಕಾರಣಕ್ಕೂ ಯಾರೂ ಮಿಸ್ ಮಾಡ್ಕೋಬೇಡಿ. ನೋಡಿ, ಆರಾಮಾಗಿ 3 ಸೀಸನ್ಸ್ ಇದೆ, 3 ಸೀಸನ್ನು ನೋಡಿ. ಆಲ್ಮೋಸ್ಟು ಫಸ್ಟ್ ಸೀಸನಲ್ಲಿ 6 ಎಪಿಸೋಡ್ಸ್ ಇದೆ. ಸೆಕೆಂಡ್ ಸೀಸನಲ್ಲಿ 7 ಎಪಿಸೋಡ್ಸ್ ಇದೆ. ಮತ್ತು ಥರ್ಡ್ ಸೀಸನಲ್ಲಿ 7 ಎಪಿಸೋಡ್ಸ್ ಇದೆ. ಕಂಪ್ಲೀಟಾಗಿ ನೋಡಿ. ಫಸ್ಟ್ ಸೀಸನು ಸೂಪರಾಗಿದೆ. ಸೆಕೆಂಡ್ ಸೀಸನು ನೆಕ್ಸ್ಟ್ ಲೆವೆಲು. ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಥರ್ಡ್ ಸೀಸನ್ ಬಂದ್ಬಿಟ್ಟು ಇದು ಬಂದಿದೆ. ಇನ್ನೊಂದು ಪ್ರಪಂಚದಲ್ಲಿ ಅದೇ ಥರ 3 ಜನ ಇರ್ತಾರೆ. ಸೇಮ್ ಲೈಫ್ ಸ್ಟೈಲ್ ಇರುತ್ತೆ. ಅಂದರೆ ಇವ್ರು ಏನೇನು ಆಸೆ ಪಡ್ತಾ ಇರ್ತಾರೋ ಅವ್ರು ಆ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಅವ್ರು ಏನೇನು ಆಸೆ ಪಡ್ತಾ ಇರ್ತಾರೋ ಅವ್ರು ಈ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿರ್ತಾರೆ. ಒಂಥರ ಶಫಲ್ ಆಗೋ ಥರ ಪ್ಯಾರಲಲ್ ಯೂನಿವರ್ಸು. ಪ್ಯಾರಲಲ್ ಯೂನಿವರ್ಸಸ್ ಶಫಲ್ ಆಗೋ ಥರ. ನೆಕ್ಸ್ಟ್ ಲೆವೆಲ್ ಆಗಿದೆ. ಕಾಮಿಡಿ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಬಂದಿದೆ ಗೈಸ್. ಅದಾದಮೇಲೆ ಇದು ಬಂದುಬಿಟ್ಟು ಜಿಯೋ ಹಾಟ್ಸ್ಟಾರಲ್ಲಿ ಸಿಗುತ್ತೆ. ಜಿಯೋ ಹಾಟ್ಸ್ಟಾರ್ ಯಾರ್ಯಾರ್ದೆಲ್ಲ ಸಬ್ಸ್ಕ್ರಿಪ್ಷನ್ ಇದೆ ಅವರು ಎಂಜಾಯ್ ಮಾಡಿ. ಇನ್ ಕೇಸ್ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂದರೆ ಜಿಯೋ ಸಿಮ್ ಯೂಸ್ ಮಾಡೋರಿಗೆ ಇನ್ಕ್ಲೂಡಿಂಗೇ ಬಂದಿರುತ್ತೆ ಗೈಸ್. ರೀಚಾರ್ಜ್ ಏನು ಮಾಡ್ತೀರಾ ಮೊಬೈಲ್ ರೀಚಾರ್ಜು, ಅದರಲ್ಲಿ ಇನ್ಕ್ಲೂಡ್ ಆಗೇ ಪ್ಲ್ಯಾನ್ಗಳು ಬಂದಿರುತ್ತೆ ಜಿಯೋದು ಮೊಬೈಲ್ ಪ್ಲ್ಯಾನು. ಅದನ್ನು ಕೂಡ ನೀವು ಯುಟಿಲೈಸ್ ಮಾಡ್ಕೋಬೋದು. ಇನ್ ಕೇಸ್ ಜಿಯೋ ಸಿಮ್ ಇಲ್ಲ ಅಂದರೆ ಬೇಕಾದ್ರೆ ನೀವು ರೀಚಾರ್ಜ್ ಮಾಡ್ಕೋಬೋದು. 99 ರುಪೀಸ್ ಏನೋ ಮಂತ್ಲಿ ಏನೋ ಇದೆ. ಅದನ್ನು ನೋಡ್ಕೊಂಡು ಅದ್ರ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲೇ ಇದೆ. ಅದನ್ನು ಕೂಡ ನೀವು ಹೋಗಿ ವಾಚ್ ಮಾಡಿ ನೀವು ಕಂಪ್ಲೀಟ್ ಇನ್ಫಾರ್ಮೇಷನ್ ತಗೋಬೋದು. ಅದು ಬಿಟ್ಟರೆ ಗೈಸ್, ಇದು ಬಂದ್ಬಿಟ್ಟು ಕನ್ನಡ, ತೆಲುಗು, ತಮಿಳು, ಹಿಂದಿ, ಮಲಯಾಳಮ್ಮು, ಬೆಂಗಾಳಿ ಇಷ್ಟು ಲ್ಯಾಂಗ್ವೇಜಲ್ಲಿ ಸಿಗುತ್ತೆ. ಅದರಲ್ಲಿ ಬಂದ್ಬಿಟ್ಟು ತೆಲುಗು ಬಂದು ಒರಿಜಿನಲ್ಲು. ಕನ್ನಡದಲ್ಲಿ ಕೂಡ ಲಭ್ಯ ಇರೋದ್ರಿಂದ ಆರಾಮಾಗಿ ನನ್ನ ವ್ಯೂವರ್ಸ್ ಕನ್ನಡ ನೋಡೋರಿದ್ರೆ ಆರಾಮಾಗಿ ಕನ್ನಡ ನೋಡಿ. ಇನ್ ಕೇಸ್ ತೆಲುಗು 100% ಅರ್ಥ ಆಗೋದು ನನಗೆ ಅಂದರೆ ತೆಲುಗು ನೋಡಿ. ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಲ್ಯಾಂಗ್ವೇಜಸ್ದು. ಅವ್ರು ಏನಾರ ಫನ್ ಮಾಡಿದಾಗ ಎಲ್ಲ ಚೆನ್ನಾಗಿರುತ್ತೆ. ಇದು ಬಂದ್ಬಿಟ್ಟು ಡ್ರಾಮಾ ಓರಿಯೆಂಟೆಡು, ಕಾಮಿಡಿ ಈ ಥರ ನೆಕ್ಸ್ಟ್ ಲೆವೆಲಾಗಿದೆ. ಅದು ಬಿಟ್ಟರೆ 3 ಸೀಸನ್ಸ್ ಬಿಟ್ಟಿದ್ದಾರೆ ಗೈಸ್. ಸ್ಟೋರಿ ಹೇಳೋದಾದರೆ ಏನು ಹೇಳಲಿ, 3 ಜನ ಇರ್ತಾರೆ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಆ ಥರ ಕೆಲಸ ಹುಡುಕ್ತಾ ಇರ್ತಾನೆ. ಕೆಲಸ ಸಿಗ್ತಾ ಇರಲ್ಲ. ಅವ್ರ ಹೆಂಡತಿ ಕೆಲಸ ಮಾಡ್ತಾ ಇರ್ತಾಳೆ. ಇನ್ನೊಬ್ಬ ಬಂದ್ಬಿಟ್ಟು ಡೈರೆಕ್ಷನು, ಸ್ಟೋರಿ ರೈಟ್ರು. ಅವನಿಗೂ ಬುಕ್ ಬರೆಯೋಕ್ಕೆ ಆಸೆ ಇರುತ್ತೆ, ಅಥವಾ ಯಾವ್ದಾರ ಒಂದು ಸ್ಟೋರಿ ಬರೀಬೇಕು ಅಂತ ಆಸೆ ಇರುತ್ತೆ. ಅವನಿಗೂ ಕೆಲಸ ಸಿಕ್ಕಿರಲ್ಲ. ಅವನು ಹುಡುಕ್ತಾ ಇರ್ತಾನೆ. ಇನ್ನೊಬ್ಬ ಬಂದ್ಬಿಟ್ಟು ಕಾರ್ಪೊರೇಟು, ಅಂದರೆ ಪೊಲಿಟಿಕ್ಸಲ್ಲಿ ಇನ್ವಾಲ್ವ್ ಆಗಬೇಕು ಅಂತ. ಬಟ್ ಅವನ್ನ ಯುಟಿಲೈಸ್ ಮಾಡ್ಕೊತಾ ಇರ್ತಾರೆ ಪೊಲಿಟಿಕ್ಸ್ ಜನ, ಅಂದರೆ ಅವನ ಮೇಲ್ಗಡೆ ಇರೋರು. ಅವ್ನಿಗೆ ಯಾವುದೇ ಕಾರಣಕ್ಕೂ ಸೀಟ್ಸ್ ಯಾವುದೂ ಕೊಡ್ತಾ ಇರಲ್ಲ. ಅವ್ನು ಬಂದು ಡೈರಿ ಫಾರ್ಮ್ ನಡೆಸ್ಕೊಂಡು ಹೆಂಗೋ ಒಂದು ಮಿಡಲ್ ಕ್ಲಾಸ್ ಜೀವನ ನಡೆಸ್ತಾ ಇರ್ತಾರೆ. ಅವ್ರು ಹೆಂಡ್ತಿದ್ದೀರೋ, ಅಂದರೆ ಫಸ್ಟ್ ಸೀಸನ್ ಸೆಕೆಂಡ್ ಸೀಸನಲ್ಲಿ ನಡೆಯೋದು ಹೇಳ್ತಾ ಇರೋದು ನಾನು. ಅವ್ರು ಹೆಂಡ್ತಿದ್ದೀರೋ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ. ಅವರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ, ಅವರು ದುಡಿತಾ ಇರ್ತಾರೆ, ಅವರು ಇದು ಮಾಡ್ತಾ ಇರ್ತಾರೆ, ಇವ್ರಿಗೆ ಖರ್ಚು ಮಾಡ್ತಾ ಇರ್ತಾರೆ. ಬಟ್ ಈ ಪ್ಯಾರಲಲ್ ಯೂನಿವರ್ಸ್ ಅಂತ ಬಂದಾಗ ಸೀಸನ್ 3 ಅಂತ ಬಂದಾಗ ಉಲ್ಟಾ ಆಗಿರುತ್ತೆ. ಅವ್ರ ಹೆಂಡ್ತಿದ್ದೀರೋ ಏನು ಕೆಲಸ ಮಾಡಲ್ಲ. ಅವ್ರ ಹೆಂಡ್ತಿದ್ದೀರೋ ಮನೆ ಕೆಲಸ ಅದು ಇದು ಅಷ್ಟೇ ಇರ್ತಾರೆ. ಬಟ್ ಗಂಡಂದಿರು ಕೆಲಸ ಮಾಡ್ತಾ ಇರ್ತಾರೆ. ಅಂದರೆ ಇವ್ರು ಆಸೆ ಏನೇನಿತ್ತು, ಕಾರ್ಪೊರೇಟ್ ಆಗಬೇಕು ಅಂತ ಅವನು MLA ಆಗೋಗಿರ್ತಾನೆ. ಅವನು ಅಂದರೆ ಹೇಳಿದ ಡೈರಿ ಫಾರ್ಮ್ ಇಟ್ಟಿರೋನು. ಅವನು MLA ಆಗೋಗಿರ್ತಾನೆ. ಅವನ ಹೆಸರು ಸಖತ್ತಾಗಿದೆ ಗೈಸ್, ಗಂಟೆ ರವಿ ಅಂತ. ನೆಕ್ಸ್ಟ್ ಲೆವೆಲ್ ಅದು ನಿಜವಾಗ್ಲೂ ಒಂಥರ ಅವ್ನು ಸ್ಕ್ರೀನ್ ಮೇಲೆ ಬಂದ್ರೇ ಫನ್ ಇರುತ್ತೆ ಅಂತ ಫಿಕ್ಸ್ ಆಗಿಬಿಡಿ. ಅದು ನೆಕ್ಸ್ಟ್ ಲೆವೆಲಾಗಿ ಬರುತ್ತೆ. ಅದಾದಮೇಲೆ ಇವನು ಏನು ಸಾಫ್ಟ್ವೇರ್ ಇಂಜಿನಿಯರ್ ಏನಂತ ಹೇಳಿದ್ನೋ ಅವ್ನಿಗೂ ಒಳ್ಳೆ ಕೆಲಸ ಸಿಕ್ಕಿರುತ್ತೆ. ಅವನೇ ಓನರ್ ಆಗಿರ್ತಾನೆ ಒಂದು ಕಂಪ್ನಿಗೆ, CEO ಥರ. ಅಂದರೆ
CEO ಥರ ಆ ರೇಂಜಲ್ಲಿ ಓನರ್ ಆಗಿರ್ತಾನೆ. ಸೊ ಅದಾದಮೇಲೆ ಇನ್ನೊಬ್ಬ ಡೈರೆಕ್ಟ್ರು, ಸ್ಟೋರಿ ರೈಟರ್ ಏನು ಹೇಳ್ತಿದ್ನಲ್ಲ, ಅವ್ನಿಗೆ ತುಂಬ ಅವಾರ್ಡ್ಸ್ ಬಂದಿರುತ್ತೆ ಅವ್ನು ಬರೀ ಸ್ಕ್ರಿಪ್ಟ್ಗಳಿಗೆ, ಡೈಲಾಗ್ಗಳಿಗೆ, ಸ್ಟೋರಿಗಳಿಗೆ. ಸೊ ಈ ರೀತಿ ಪ್ಯಾರಲಲ್ ಯೂನಿವರ್ಸು. ಸೊ ಅವ್ರನ್ನ ಶಫಲ್ ಮಾಡೋದು. ನೀವು ಈ ಥರ ಎಲ್ಲ ಕೇಳ್ತಿದ್ರಲ್ವ, ಈ ಥರ ಇದ್ದರೆ ಹೆಂಗಿರುತ್ತೆ ಲೈಫ್ ಸ್ಟೈಲು ನೋಡ್ಕೊಬನ್ನಿ ಅಂತ. ಸೊ ಆವಾಗ ಇವರು ಹೆಂಡ್ತಿದ್ದೀರಂದರೆ ಸಿಕ್ಕಾಪಟ್ಟೆ ಇಷ್ಟ ಇವ್ರಿಗೆ ಇಲ್ಲಿ. ಬಟ್ ಅಲ್ಲಿ ಓಕೆ ಹೆಂಡ್ತಿದ್ದೀರನ್ನೆಲ್ಲ ಹಿತದಲ್ಲಿ ಇಟ್ಕೋಬೇಕು, ಹಿತಪಸ್ಥದಲ್ಲಿ ಇಟ್ಕೋಬೇಕು ಅನ್ನೋ ಥರ ಒಂಥರ ಹ್ಯಾಂಡಲ್ ಮಾಡ್ಬೇಕು ಅವರು, ನಾವು ಹೇಳ್ದಂಗೆ ಅವ್ರು ಕೇಳಬೇಕು ಅನ್ನೋ ಥರ ಪ್ಯಾರಲಲ್ ಯೂನಿವರ್ಸಲ್ಲಿ ಇರ್ತಾರೆ. ಸೊ ಎಲ್ಲ ಶಫಲ್ ಆದಾಗ ಯಾವ ರೀತಿ ಬಿಲ್ಟ್ ಆಗುತ್ತೆ, ಯಾವ ರೀತಿ ಕಷ್ಟ ಆಗುತ್ತೆ, ಅವ್ರಿಗೆ ಕಷ್ಟ ಆಗುತ್ತೋ, ಎಂಜಾಯ್ ಮಾಡ್ತಾರೋ, ಖುಷಿ ಪಡ್ತಾರೋ ಅನ್ನೋ ಥರ ಒಂಥರ ಸ್ಟೋರಿ, ಒಂಥರ ನೆಕ್ಸ್ಟ್ ಲೆವೆಲಾಗೆ ಎಳ್ಕೊಂಡು ಹೋಗಿದ್ದಾರೆ ಗೈಸ್. ಅದರ ಬಗ್ಗೆ ಏನು ಮಾತೇ ಇಲ್ಲ. ಸೊ ಕಾಮಿಡಿ ಮಾತ್ರ ಸೂಪರಾಗಿದೆ. ಯಾರೆಲ್ಲ ಇನ್ನೂ ನೋಡಿಲ್ವೋ ದಯವಿಟ್ಟು ನೋಡಿ, ಆದಷ್ಟು ಬೇಗ ನೋಡಿ, ಎಂಜಾಯ್ ಮಾಡಿ. ಫ್ಯಾಮಿಲಿ ಓರಿಯೆಂಟೆಡು, ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡ್ಬೋದು. ಸೊ 3 ಸೀಸನ್ಸಿಂದ ಸೇರಿಸಿ ಆಲ್ಮೋಸ್ಟ್ ನನ್ನ ಪ್ರಕಾರ 5 to 6 hours ಆಗುತ್ತೆ. ನೋಡಿ, ಒಂದು ವಾರ, 1-2 ವಾರ ಆರಾಮಾಗಿ 2 ಎಪಿಸೋಡ್, 3 ಎಪಿಸೋಡು ಮಲಗಬೇಕಾದಾಗ ಈ ಥರದ್ದು ನೋಡಿದಾಗ ಏನಾಗುತ್ತೆ, ಒಂಥರ ಮೈಂಡ್ ರಿಲೀಫ್ ಆಗುತ್ತೆ. ಸೊ ನಿಮಗೆ ಅಲ್ಲ, ನಿಮ್ಮ ಫ್ಯಾಮಿಲಿಯವರು ಯಾರು ಹಿರಿಯರಿದ್ದರೆ ಸೊ ಅವ್ರಿಗೂ ಒಂದು ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ, ಆರಾಮಾಗಿ ಪೀಸಾಗಿ ಮಲಗ್ತಾರೆ. ಸೊ ಮಲಗಬೇಕಾದಾಗ 1-2-3 ಎಪಿಸೋಡ್ ನೋಡ್ಕೊಂಡು ಪೀಸಾಗಿ ಎಂಜಾಯ್ ಮಾಡ್ಕೊಂಡು ನಕ್ಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗಿರುತ್ತೆ. ಆರಾಮಾಗಿ ನೋಡಿ ಗೈಸ್. ಸೊ ಸಬ್ಸ್ಕ್ರಿಪ್ಷನ್ ಇಲ್ಲಾಂದರೆ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ. ಸೊ ಅದ್ರ ಬಗ್ಗೆ ಇನ್ನೂ ಡೆಪ್ತಾಗಿ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅದರಲ್ಲಿ 3 ಥರ ಪ್ಲ್ಯಾನ್ ಇದೆ. 2 ಪ್ಲ್ಯಾನಲ್ಲಿ ಲೈಕ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರುತ್ತೆ. 3ನೇ ಪ್ಲ್ಯಾನು 699 ಸಮ್ 3 ಮಂತ್ಸ್ಗೇನೋ. ಸೊ ಅದರಲ್ಲಿ ಯಾವುದೇ ಕಾರಣಕ್ಕೂ ಅಡ್ವರ್ಟೈಸ್ಮೆಂಟ್ ಬರೋಲ್ಲ. ಸೊ ಅದಕ್ಕೆ ಪೇ ಮಾಡೋಕ್ಕೆ ರೆಡಿ ಇದ್ದರೆ ಅದನ್ನೇ ತಗೊಂಡು, ಅಂದರೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕು, ಒಂದು ಸ್ಕ್ರೀನಿಂಗ್ ಥರ ಟಿ ವಿಲಿ ಹಾಕೊಂಡು ಆರಾಮಾಗಿ ಪೀಸಾಗಿ ಎಂಜಾಯ್ ಮಾಡಬೇಕು ಅಂದರೆ ನನ್ನ ಕೇಳೋ ಪ್ರಕಾರ 699 ಇಸ್ ದ ಬೆಸ್ಟ್ ಆಪ್ಷನ್ನು. ಸೊ ಅದನ್ನು ಪ್ಲ್ಯಾನ್ ತಗೊಂಡು ಆರಾಮಾಗಿ ಪೀಸಾಗಿ ಎಂಜಾಯ್ ಮಾಡ್ಬೋದು ಗೈಸ್. ಸೊ ಇಷ್ಟೆಲ್ಲ ಇದೆ, ಆರಾಮಾಗಿ ನೋಡಿ. ಅದ್ರ ಮಧ್ಯದಲ್ಲಿ ತುಂಬ ಕ್ಯಾರೆಕ್ಟರ್ಗಳು ಬರುತ್ತೆ, ಯಾವ ಥರ ಎಂಜಾಯ್ ಮಾಡ್ತಾರೆ, ಅದಾದಮೇಲೆ ಯಾವ ಥರ ಒಂದು ಸ್ಟೇಟ್ಮೆಂಟು ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಅವ್ರಿಗೆ ಎಲ್ಲೆಲ್ಲನೋ ಪ್ರಾಬ್ಲಮ್ ಆಯ್ತಾ ಇರುತ್ತೆ. ಸೊ ಹೆಂಡ್ತಿಗೇನೋ ಅಂದರೆ ಇವಾಗ ಹೆಂಗೆ ಅಂದರೆ ಮಿಡಲ್ ಕ್ಲಾಸ್ ಜೀವನದಲ್ಲಿ ಇದೆಲ್ಲ ನಡೆಯೋದನ್ನೇ ತೋರ್ಸೋಕೆ ಹೋಗಿದ್ದಾರೆ. ಇವಾಗ ಅವ್ರ ಹೆಂಡ್ತಿಗೆ ಯಾರೋ ಅವನ್ನ ಗಂಡನ್ನ ಯಾವುದೋ ಹುಡುಗಿ ಜೊತೆ ನೋಡ್ಬಿಟ್ಟು ಅಫೇರೇ ಐತೆ ಅಂತ ಕ್ರಿಯೇಟ್ ಮಾಡಿಬಿಡ್ತಾರೆ. ಸೊ ಅವಾಗ ಅವಳು ಡೈವರ್ಸ್ ತನಕ ಹೋಗಿರ್ತಾಳೆ, ಡೈವರ್ಸ್ ಕೊಟ್ಬಿಡ್ತೀನಿ, ನನ್ನ ಕೈಲಿ ಆಗ್ತಾಯಿಲ್ಲ, ನೀನು ಯಾರನ್ನೋ ಇಟ್ಕೊಂಡಿದ್ಯಾ ಅನ್ನೋ ಥರ. ಸೊ ಅವ್ನಿಗೆ ಆ ಥರ ಮೈಂಡ್ಸೆಟ್ ಇರೋಲ್ಲ. ಸೊ ಅವ್ನು ಆ ಥರ ಕ್ಯಾರೆಕ್ಟ್ರದವನೇ ಅಲ್ಲ, ನನಗೆ ನನ್ನ ಹೆಂಡ್ತಿದ್ದಾಳೆ ಸಾಕು, ಮಗಳಿದ್ದಾಳೆ, ನನಗೆ ಒಬ್ಬರು ಸಾಕು ಅನ್ನೋ ಥರ ಕ್ಯಾರೆಕ್ಟರ್ ಇರುತ್ತೆ. ಸೊ ಈ ರೀತಿ ಎಲ್ಲ ಪೀಸಾಗಿ ಎಂಜಾಯ್ ಮಾಡ್ಕೊಂಡು ಫನ್ ಮಾಡ್ಕೊಂಡು ಅವರು ತುಂಬ ಒಳ್ಳೆ ಪ್ರೆಸೆಂಟ್ಸು, ಸ್ಕ್ರೀನ್ ಪ್ಲೇನೂ ಸೂಪರಾಗಿದೆ, ಕಾಮಿಡಿನೂ ಸೂಪರಾಗಿದೆ, ಡೈಲಾಗ್ಸು ನೆಕ್ಸ್ಟ್ ಲೆವೆಲ್ ಇದೆ, ಆ್ಯಕ್ಟಿಂಗು ಸೂಪರ್ ನೆಕ್ಸ್ಟ್ ಲೆವೆಲ್ ಮಾರ್ಬುಲೆಸ್, ಎಲ್ಲದನ್ನು ಹಾಕೊಳ್ಳಿ. ಸೊ ಇಷ್ಟೆಲ್ಲ ಚೆನ್ನಾಗಿದೆ ಗೈಸ್. ಸೊ ಯಾರೆಲ್ಲ ನೋಡಿದ್ದೀರಾ, ನಿಮಗೆಲ್ಲ ಇಷ್ಟ ಆಗಿದರೆ, ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಯಾಕೆಂದ್ರೆ ನೀವು ಕಮೆಂಟ್ ಮಾಡೋದ್ರಿಂದ ಇನ್ನೂ ಒಂದು 4 ಜನಕ್ಕೆ ಮೋಟಿವೇಟ್ ಆಗುತ್ತೆ, ಇನ್ನೂ ಒಂದು 4 ಜನಕ್ಕೆ ಹೋಗುತ್ತೆ ಈ ವಿಡಿಯೋಸು. ಸೊ ಆವಾಗ ಅವರೂ ಕೂಡ ಈ ಸೀರೀಸ್ನ ನೋಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಯಾರೆಲ್ಲ ನೋಡಿಲ್ಲ ಇನ್ನು, ಸೊ ಅವರೂ ಕೂಡ ಹೋಗಿ ವಾಚ್ ಮಾಡ್ಕೊಬಂದು ಇದಕ್ಕೆ ರಿವ್ಯೂ ಕೊಡಿ. ಇಫ್ ಇನ್ ಕೇಸ್ ಯಾರೆಲ್ಲ 2 ಎಪಿಸೋಡ್ಸ್ ನೋಡಿ ನಿಲ್ಲಿಸ್ಬಿಟ್ಟು, ಅಂದರೆ 2 ಸೀಸನ್ ನೋಡಿ ನಿಲ್ಲಿಸ್ಬಿಟ್ಟಿದ್ದೀರಾ, 3ನೇ ಸೀಸನ್ ಇನ್ನೂ ನೋಡಿಲ್ಲ, ಅವರು ಕೂಡ ಕಮೆಂಟ್ ಮಾಡಿ. ಫಸ್ಟ್ ಸೀಸನ್ ಹೇಗಿತ್ತು, ಸೆಕೆಂಡ್ ಸೀಸನ್ ಹೇಗಿತ್ತು, ಥರ್ಡ್ ಸೀಸನ್ ಹೇಗಿತ್ತು, ನಿಮ್ಮ ಒಪಿನಿಯನ್. ಫಸ್ಟ್ ಸೀಸನಲ್ಲಿ ಹೆಂಗೆ ಸಿಕ್ತು, ಆರಾಮಾಗಿ ಇನ್ನೂ ಲೆಂತಿಯಾಗಿ ಹಾಕಬೇಕು ಅಂದರೆ ಹಾಕಿ, ನಾನು ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ 100% ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ. ಹಿಂಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ. ಲವ್ ಯು ಲಾಟ್ಸ್ ಆಫ್ ಲವ್. ಟೇಕ್ ಕೇರ್ ಗೈಸ್, ಬಾಯ್, ಸೈನಿಂಗ್ ಆಫ್ ಗೈಸ್.